ನಮಸ್ತೆ ಎಲ್ಲರಿಗೂ. ಹೊಸ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ ಮೇಲೆ ತುಂಬ ಫ್ರೆಂಡ್ ರಿಕ್ವೆಸ್ಟ್ ಬರ್ತಾಯಿತ್ತು. ಒಂದು ದಿವಸದಲ್ಲಿ 1000ಕ್ಕಿಂತ ಹೆಚ್ಚು ಫ್ರೆಂಡ್ ರಿಕ್ವೆಸ್ಟ್ ಪೆಂಡಿಂಗ್ ಇದೆ. ಫಸ್ಟ್ ಡೇ ಒಂದು 500 ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿದ ಕೂಡಲೇ ಒಂದು ಸಮಸ್ಯೆ ಅಂದರೆ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ಗಳು, ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಮೆಸೇಜ್ಗಳು ನಾನು ರಿಪ್ಲೈ ಮಾಡಲ್ಲ ಪರಿಚಯ ಇಲ್ಲದವರಿಗೆ. ಮತ್ತು ಇನ್ನೊಂದು ತುಂಬ ಕಾಲ್ಗಳು ಮೆಸೆಂಜರಲ್ಲಿ, ಆಯಿತಾ. ಮತ್ತು ಊಟ ಆಯಿತಾ ತಿಂಡಿ ಆಯಿತಾ ಅಂತ ಅದಕ್ಕೆಲ್ಲದಕ್ಕೊಂದು ಆನ್ಸರ್ ವೀಡಿಯೋ ಮಾಡಿಬಿಡೋಣ ಅಂತ. ತಿಂಡಿ ಆಯಿತು, ತಿಂಡಿ ಮಾಡ್ತಾಯಿದ್ದೀನಿ. 8 ಗಂಟೆ ಒಳಗೆ ನನ್ನ ಅಡುಗೆ ಆಗುತ್ತೆ. ಅದು ಮಧ್ಯಾಹ್ನಕ್ಕೆ ನನ್ನ ಬಾಕ್ಸಿಗೆ ಅನ್ನ ಮತ್ತು ತುವೆ. ನಿಮ್ಗೆ ಗೊತ್ತಿರ್ಬೋದು, ವಿಪರೀತ ತೆಂಗಿನಕಾಯಿ ರೇಟು ಮತ್ತು ತುಂಬ ಖಾರವಾದ ಪದಾರ್ಥಗಳನ್ನು ಸೇವಿಸಲಿಕ್ಕೆ ಆಗೋದಿಲ್ಲ. ನಾನೇನು ಮಾಡಿದ್ದೀನಿ, ತೊಗರಿಬೇಳೆ, ನಿಮ್ಗೆ ಗೊತ್ತಿರ್ಬೋದು, ತೊಗರಿಬೇಳೆ ತೊವೆ ಅಂತ ಹೇಳ್ತೇವೆ ನಮ್ಮಲ್ಲಿ. ಒಂದು ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ, 1-2 ಟೊಮೆಟೊ ಹಾಕಿದ್ದೀನಿ. ಶುಂಠಿ, ಹಸಿಮೆಣಸು, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಬೇಯಲಿಕ್ಕಿಟ್ಟೆ ನಾನು. ಕೊತ್ತಂಬರಿ ಸೊಪ್ಪು ಮತ್ತೊಂದು ತುಪ್ಪದಲ್ಲಿ ಒಗ್ಗರಣೆ ಹಾಕಿದೆ, ಜೀರಿಗೆ ಹಾಕಿ. ಮತ್ತು ಅನ್ನ ಅಷ್ಟೇ. ಇನ್ನೊಂದು ಪಲ್ಯ ಮಾಡಬೇಕೋ ಇಲ್ವೋ ಅಂತ, ಬೇಕಾದರೆ ಮಾಡ್ತೀನಿ, ಇಲ್ಲಾಂದರೆ ಮೊಸರು ಇದೆ ಸಾಕಾಗುತ್ತೆ. ತಿಂಡಿಗೆ ಇಡ್ಲಿ ಮಾಡಿದ್ದೀನಿ. ಇನ್ನು ಪದೇ ಮೆಸೆಂಜರಲ್ಲಿ ಕೇಳಬೇಡಿ ತಿಂಡಿಗೆ ಏನು ಅಂತ. ಇಡ್ಲಿ ಮಾಡಿದ್ದೀನಿ. ಹೋಟ್ಲಲ್ಲಿ 2 ಇಡ್ಲಿಗೆ 35 ರೂಪಾಯಿ. ಈಗ ಜಾಸ್ತಿ ಮಾಡಿದಾರೇನು ವಿಷ್ಣು ವೆಜ್ ಪಾರ್ಕಲ್ಲಿ. ನಾನು ತಿನ್ನುವ ದಿನ ತುಂಬ ಇಷ್ಟ ಆದ ತಿಂಡಿ ನನಗೆ. ಅದು ತೊವೆ ಮಾಡಿದರೆ ಅನ್ನಕ್ಕೂ ಆಯಿತು, ತಿಂಡಿಗೆ ಆಯಿತು. ಮತ್ತೊಂದು ಟೊಮೆಟೊ ಚಟ್ನಿ ಇದೆ. ತೆಂಗಿನಕಾಯಿ ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದ್ರಿಂದ ಬಳಕೆ ಕಡಿಮೆ. ಟೊಮೆಟೊ ಚಟ್ನಿ ಪುಡಿ ಮತ್ತು ಇದು ನನ್ನ ಆಂಟಿ ಮಾಡಿಕೊಟ್ಟಿದ್ದು ಮಾವಿನಕಾಯಿದು ತೊಕ್ಕು. ತುಂಬ ಟೇಸ್ಟ್ ಇದೆ ಇದು. ಆ್ಯಕ್ಚುಲಿ ಹಿಂಗೆಲ್ಲ ಹಾಕಿ ಮಾಡೋದು. ನಾನದು ರೆಸಿಪಿ ಮಾಡಬೇಕು. ನಾನು ಮಾವಿನಕಾಯಿ ರೆಸಿಪಿ ಕೇಳಿದ್ದೀನಿ, ಅದು ಮಾಡಬೇಕು. ಅದು ಮೊನ್ನೆ ನಮ್ಮ ಆಂಟಿ ಮನೆಯಿಂದ ತಂದು ಕೊಟ್ಟಿರೋದು. ಇದಿಷ್ಟು ನನ್ನ ಬ್ರೇಕ್ಫಾಸ್ಟು. ಇಡ್ಲಿ ಆದರೆ ತಿಂತೀನಿ, ಇಲ್ಲಾಂದರೆ 3 ಸಾಕಾಗುತ್ತೆ. ಒಂದು ಬೇಕಾದ ಎಕ್ಸ್ಟ್ರಾ ಇಟ್ಟಿದ್ದೆ. ಇನ್ನು ಕೇಳಬೇಡಿ ಮೆಸೆಂಜರಲ್ಲಿ, ನಾನು ಯಾರಿಗೂ ರಿಪ್ಲೈ ಮಾಡಲ್ಲ. ನನ್ನ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ ಪುಡಿ, ಇದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ನಾನು ಆ್ಯಕ್ಚುಲಿ ತಿನ್ನಲ್ಲ, ಬಟ್ ತುಪ್ಪ ಖಾಲಿ ಆಗ್ತಿಲ್ಲ ನಮ್ಮ ಮನೇಲಿ. 1 ಲೀಟ್ರ್ ತಂದ ತುಪ್ಪ ಹಾಗೇನೇ ಇದೆ. ದೇವರ ದೀಪ ಹೊತ್ತಿಸಿ ಅದು ಇದು ಖಾಲಿ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ತುಂಬ ಇಲ್ಲ. ತೊವೆ ಬೇಕಾದರೆ ಇಡ್ಲಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಸಾಧ್ಯ ಆದರೆ ಒಂದು ಪಲ್ಯ ಟೈಮ್ ಇದ್ದರೆ ಮಾಡ್ತೀನಿ ಅಷ್ಟೇ. ಇನ್ನು ಯಾರು ಕೇಳಬೇಡಿ ನನಗೆ ತಿಂಡಿ ಆಯಿತಾ, ಊಟ ಆಯಿತಾ, ಇದಾಯಿತಾ ಅಂತ. ಎಲ್ಲದಕ್ಕೂ ಉತ್ತರ ಇಲ್ಲಿ ಕೊಟ್ಟಿದ್ದೀನಿ. ದಿನ ನನಗೆ ಇದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕೂ ಆಗಲ್ಲ ನಿಮ್ಮ ಮೆಸೆಂಜರಲ್ಲಿ. ಮತ್ತು ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋರು, ವೀಡಿಯೋ ಕಾಲ್ ಮಾಡೋರನ್ನೆಲ್ಲ ಬ್ಲಾಕ್ ಮಾಡಿದ್ದೀನಿ ಒಂದು ಇದಕ್ಕೆ. ಫ್ರೆಂಡ್ ರಿಕ್ವೆಸ್ಟ್ ಕಳಿಸುವಾಗ ಒಳ್ಳೆ ಗೆಳೆತನಿದ್ರೆ ಓಕೆ. ನಾನು ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕ್ತೀನಿ. ಆ ಪೋಸ್ಟಿಗೆ ಬೇಕಾದರೆ ಗುಡ್ ಮಾರ್ನಿಂಗ್ ಹೇಳಿ, ಏನಾದರೂ ಕಮೆಂಟ್ ಇದ್ದರೆ ಹಾಕಿ. ಪರ್ಸ್ನಲ್ ಮೆಸೇಜಸ್ ಏನಿಲ್ಲ, ಏನಿದ್ರು ಪಬ್ಲಿಕ್. ನೀನು ಪರ್ಸನಲ್ ಆಗಿ ನನಗೆ ನಿಮ್ಮಲ್ಲಿ ಚಾಟ್ ಮಾಡುವ ಅಗತ್ಯನೂ ಇಲ್ಲ. ಯಾವ ಫ್ರೆಂಡ್ಶಿಪ್ಪು ಬೇಡ. ನಿಮ್ಮ ಗೆಳೆತನಕ್ಕೂ ಅಂತ ಪರ್ಸ್ನಲ್ ಆಗಿ ನಂಗೆ ಇಷ್ಟಪಡಲ್ಲ ಯಾರಲ್ಲಿ ಫ್ರೆಂಡ್ಶಿಪ್ ಮಾಡೋಕ್ಕೆ. ಏನಿದ್ರು ಪಬ್ಲಿಕ್ಕಾಗಿ ಕಮೆಂಟ್ ಹಾಕಿ ಆಕ್ಸೆಪ್ಟ್ ಮಾಡ್ತೀನಿ, ರಿಪ್ಲೈ ಕೊಡ್ತೀನಿ ಅಗತ್ಯ ಇದ್ದರೆ. ಧನ್ಯವಾದಗಳು.